ಅಮಿತ್ ಶಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದೀಗ ನೋಟಿಸ್ ಕೊಡಲಾಗಿದೆ. ಚುನಾವಣಾ ಆಯೋಗದಿಂದ ಯತೀಂದ್ರಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಮಿತ್ ಶಾ ನರಹಂತಕ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ನಾಯಕರು ದೂರು ಕೂಡ ಕೊಟ್ಟಿದ್ರು. ಇದೀಗ ಚುನಾವಣಾ ಆಯೋಗದಿಂದ ಯತೀಂದ್ರಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಮಾಜಿ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು. ಹೀಗಾಗಿ ಚುನಾವಣಾ ಆಯೋಗದಿಂದ ಇದೀಗ ಯತೀಂದ್ರಗೆ ನೋಟಿಸ್ ಅನ್ನ ಕೊಟ್ಟಿದೆ. ಮಾತನಾಡುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ನರಹಂತಕ ಅಂತ ಹೇಳಿ ಉಚ್ಚರಿಸಿದ್ರು. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ರು. ಅದರ ಭಾಗವಾಗಿ ಬಿಜೆಪಿ ನಾಯಕರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಕ್ರಮಕ್ಕೆ ಮುಂದಾಗ್ತಾ ಇರುವಂಥದ್ದು. ಚುನಾವಣಾ ಆಯೋಗದಿಂದ ಯತೀಂದ್ರಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅಂಥೇಳಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಯತೀಂದ್ರ ಅವರು. ಇದೇ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಕಳೆದ ಬಾರಿಯೂ ಕೂಡ ಅಷ್ಟೇ ಮಾತನಾಡುವಂತಹ ಬರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ. ಅಮಿತ್ ಶಾ ಅವರನ್ನ ತೆಗಳುವ ಬರದಲ್ಲಿ ಅಮಿತ್ ಶಾ ನರಹಂತಕ ಅಂತ ಹೇಳಿ ಹೇಳಿದ್ರು. ಅದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದ್ದಲ್ಲದೆ ಬಿಜೆಪಿ ನಾಯಕರ ಕೆಂಗಣಿಗೂ ಕೂಡ ಗುರಿಯಾಯಿತು. ಅದನ್ನು ತೀವ್ರವಾಗಿ ಖಂಡಿಸಿದ್ರು. ತದನಂತರ ದೂರು ಕೂಡ ಕೊಟ್ಟರು ಬಿಜೆಪಿ ನಾಯಕರು ಯತೀಂದ್ರ ಅವರ ವಿರುದ್ಧ. ಅವರ ದೂರಿನ ಅನ್ವಯ ಇದೀಗ ಚುನಾವಣಾ ಆಯೋಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಕ್ರಿಮಿನಲ್ ಪ್ರಕರಣ ಇದ್ರೂ ಕೂಡ ಉನ್ನತ ಹುದ್ದೆಯನ್ನ ಹೊಂದಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಮಾತುಗಳನ್ನಾಡಿದ್ರು. ಇದರ ಜೊತೆಗೆ ಅಮಿತ್ ಶಾ ನರಹಂತಕ ಅಂತ ಕೂಡ ಉಚ್ಚರಿಸಿದ್ರು. ಬಿಜೆಪಿ ಕೆಂಡಕಾರಿ ಇದೀಗ ದೂರು ಕೊಟ್ಟ ಭಾಗವಾಗಿ ಚುನಾವಣಾ ಆಯೋಗ ಇದೀಗ ಯತೀಂದ್ರಗೆ ನೋಟಿಸ್ ಕೊಟ್ಟಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾನಾ ರೀತಿಯ ರಣತಂತ್ರಗಳು ಒಂದು ಕಡೆ ಆದ್ರೆ ಈಗ ಆಪರೇಷನ್ ಹಸ್ತದ ಭೀತಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಡ್ತಾ ಇದೆ. ಅದರಲ್ಲೂ ಜೆಡಿಎಸ್ನ ಕೆಲವು ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರಾ, ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಾ? ಒಂದ್ ರೀತಿ ಇವರು ಅನ್ಕೊಂಡ ರೀತಿಯಲ್ಲಿ ಆದರೆ ಒಳೇಟಿನ ಭೀತಿ ಈಗ ಉಭಯ ನಾಯಕರಿಗೆ ಕಾಡ್ತಾ ಇದೆ. ಹೀಗಾಗಿ ಯಾವೆಲ್ಲ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ, ಆಪರೇಷನ್ ಹಸ್ತದ ವಿಚಾರವನ್ನ ಇಟ್ಕೊಂಡು ಯಾವೆಲ್ಲ ನಾಯಕರನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಅದರಲ್ಲೂ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ತೆನೆ ಇಳಿಸಿ ಕೈ ಹಿಡಿಯೋದಕ್ಕೆ ಹಲವು ಜೆಡಿಎಸ್ನ ನಾಯಕರುಗಳು ರೆಡಿ ಆಗ್ತಿದ್ದಾರೆ ಅನ್ನುವಂತಹ ಆಘಾತಕಾರಿ ಸುದ್ದಿ ಈಗ ದಳಪತಿಗಳನ್ನ ಬೆಂಬಿಡದೆ ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ. ಪುಟ್ಟು ಆಂಜಿನಪ್ಪ ಕೂಡ ಇವತ್ತು ಕಾಂಗ್ರೆಸ್ಗೆ ವಾಪಸ್ ಆಗ್ತಾ ಇದ್ದಾರೆ. ಎಚ್.ಡಿ.ಕೆ. ಆಪ್ತರಾಗಿದ್ದ ಕೆ.ಪಿ. ಬಚ್ಚೇಗೌಡರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಹೀಗೆ ಹತ್ತು ಹಲವು ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇರೋದು ದಳಪತಿಗಳ ನಿದ್ದೆಗೆಡಿಸಿದೆ.